ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಲ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಿತ್ಯರಾಶಿ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೇ 15 ಬುಧವಾರದ ನಿತ್ಯರಾಶಿ ಭವಿಷ್ಯವನ್ನು ಅವಲೋಕಿಸೋಣ. ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಬರ್ತ್ಡೇ ಆಚರಿಸಿಕೊಳ್ಳುವಂಥ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ, ಹ್ಯಾಪಿ ಬರ್ತ್ಡೇ. ಅದೇ ರೀತಿ ವಿವಾಹ ವಾರ್ಷಿಕ ಮಹೋತ್ಸವ ಮತ್ತು ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸುವವರೆಗೂ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿ ಅಥವಾ ಸೌರಮಾನದ ಅನುಸಾರ ವೃಷಭ ಮಾಸ, ವೈಯಾಶಿ ಮಾಸ ಅಥವಾ ಬೇಷ ತಿಂಗಳಿನ 2ನೇ ದಿನ. ಈ ದಿನದ ನಿತ್ಯ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಈ ದಿನದ ಯೋಗ ವೃದ್ಧಿ ಯೋಗ, ಕರ್ಣ ಗರಜೆ ಕರ್ಣ. ಜೊತೆಗೆ ಈ ದಿನ ಸೂರ್ಯ ಉದಯ ಕಾಲ ಬೆಳಿಗ್ಗೆ 5 ಗಂಟೆ 55 ನಿಮಿಷ, ಸೂರ್ಯ ಅಸ್ತಮಾನ ಕಾಲ ಸಾಯಂಕಾಲ 6 ಗಂಟೆ 37 ನಿಮಿಷ. ಈ ದಿನದ ಒಂದು ರಾಹುಕಾಲದ ಅವಧಿ, ಬುಧವಾರದ ರಾಹುಕಾಲದ ಅವಧಿ ಮಧ್ಯಾಹ್ನ 12:16ರಿಂದ 1:51, 12:16ರಿಂದ 1:51ರವರೆಗೆ ರಾಹುಕಾಲದ ಅವಧಿಯಾಗಿರುತ್ತೆ. ಈ ದಿನದ ಮಳೆ ನಕ್ಷತ್ರ ಕೃತ್ತಿಕಾ ನಕ್ಷತ್ರದ 1ನೇ ಪಾದದ ಮಳೆ ಆಗಿರುತ್ತೆ. ಈ ದಿನ ಗ್ರಹ ಕುಂಡಲಿ ಅನುಸಾರ ಏರ್ಪಡುವಂಥ ಯೋಗಗಳು ರಾಜಯೋಗ, ವಸುಮತಿ ಯೋಗ, ಅಮಲ ಯೋಗ, ತ್ರಿಗ್ರಹ ಯೋಗ ಮುಂತಾದ ಶುಭ ಯೋಗಗಳು ಈ ದಿನ ಏರ್ಪಡುತ್ತವೆ. ತ್ರಿಗ್ರಹ ಯೋಗದಲ್ಲಿ ವಿಶೇಷವಾಗಿ ಸೂರ್ಯ ಇರುವಂತಹ ಒಂದು ಸ್ಥಾನ ನಿನ್ನೆಗೆ ಬದಲಾಗಿರುವ ಕಾರಣ ಈ ದಿನ ದ್ವಿಗ್ರಹ ಯೋಗ ಅಷ್ಟೇ ಏರ್ಪಡುವಂಥದ್ದು. ಇಲ್ಲಿ ನಿನ್ನೆವರೆಗೂ ತ್ರಿಗ್ರಹ ಯೋಗಗಳು ಏರ್ಪಡಿತ್ತು. ನಿನ್ನೆ ಸೂರ್ಯನ ಒಂದು ರಾಶಿ ಪರಿವರ್ತನೆ ಆದ ಕಾರಣ ಈ ದಿನ ಅಲ್ಲಿ ದ್ವಿಗ್ರಹ ಯೋಗ ಏರ್ಪಡುತ್ತವೆ. ಸೂರ್ಯನ ವೃಷಭ ರಾಶಿಯ ಪ್ರವೇಶದ ಒಂದು ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದರೆ ಅದನ್ನು ವೀಕ್ಷಿಸಿಕೊಳ್ಳಿ. ವೃಷಭ ಮಾಸದಲ್ಲಿ ಹಲವಾರು ರಾಶಿಗಳಿಗೆ ಅನೇಕ ರವಿಯ ಅನುಗ್ರಹದ ಫಲಗಳು ಆಗುವಂಥದ್ದು. ಇನ್ನು ಈ ದಿನದ ವೈಶಿಷ್ಟ್ಯ ಅಂದರೆ ಅಷ್ಟಮಿ ತಿಥಿ ಆಗಿರುತ್ತೆ. ಅಷ್ಟಮಿ ತಿಥಿ ಆಗಿರೋ ಕಾರಣ ದುರ್ಗಾಷ್ಟಮಿ ಎಂದು ಕರೆಯುತ್ತಾರೆ. ಅದು ತಾಯಿ ದುರ್ಗೆಯ ಸಂಬಂಧಿತ ದೇವಾಲಯಗಳ ಸಂದರ್ಶನ ಅಥವಾ ಮಾತೆಯ ಯಾವುದಾದರೂ ಲಲಿತಾ ಅಷ್ಟೋತ್ತರ ಶತನಾಮ, ಲಲಿತಾ ಸಹಸ್ರನಾಮ, ದುರ್ಗಾ ಅಷ್ಟೋತ್ತರ ಶತನಾಮ ಮುಂತಾದ ದೇವಿಯ ಸ್ತೋತ್ರಗಳನ್ನು ಪಠನೆ ಮಾಡಿಕೊಂಡು ಮನೆಯಲ್ಲಿದ್ದುಕೊಂಡೇ ದೇವಿಯ ಭಕ್ತಿಯನ್ನು ಮಾಡೋದಾಗಲಿ ಅಥವಾ ದೇವಿಯ ಚಿತ್ರಪಟ ವಿಗ್ರಹಗಳ ಪೂಜೆ ಮಾಡೋದಾಗಲಿ ಇವೆಲ್ಲ ಮಾಡೋದ್ರಿಂದ ಈ ದಿನ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಇವೆಲ್ಲವೂ ಈ ದಿನದ ಪಂಚಾಂಗ ವಿಚಾರಗಳನ್ನು ತಿಳಿದುಕೊಂಡಾಯಿತು. ಇನ್ನು ಗಮನಿಸೋಣ ರಾಶಿ ಭವಿಷ್ಯ. ಮೊದಲು ಮೇಷರಾಶಿ. ಮೇಷರಾಶಿಗೆ ಈ ದಿನ ಉತ್ತಮ ಫಲ ಕೊಡುವಂಥ ಶುಭ ದಿನ ಆಗಿರುತ್ತೆ. ಇಷ್ಟಾರ್ಥ ಸಿದ್ಧಿ, ಲಾಭಗಳು, ವೃದ್ಧಿಯೆಲ್ಲ ಆಗಲಿವೆ. ಹಣಕಾಸು, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟು ಅಭಿವೃದ್ಧಿಯ ದಿನ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿದಾಯಕ ಲಕ್ಷಣ. ಇನ್ನು ಯಾವುದಾದ್ರೂ ನೀವು ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಕ್ಕೆ ಕೈ ಹಾಕಿದರೆ ಅದರಲ್ಲಿ ಆ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ಮಿತ್ರರ ಸಹಾಯ, ಬಂಧುಗಳ ಸಹಾಯ ಎಲ್ಲ ಸಿಗಲಿವೆ. ಇನ್ನು ವಿಶೇಷವಾಗಿ ನೀವು ಹಿರಿಯರ ಜೊತೆಗೆ ಈ ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಿರಿಯರಲ್ಲಿ ಕಲಹ ಬರ್ಬೋದು. ತಂದೆ, ತಾಯಿ, ಅತ್ತೆ, ಮಾವ ಅಥವಾ ನಿಮ್ಮ ಮೇಲಾಧಿಕಾರಿ ಯಾರೂ ಇರ್ಬೋದು. ಹಿರಿಯ ವ್ಯಕ್ತಿಗಳಲ್ಲಿ ಕಲಹ ಅಥವಾ ಭಿನ್ನವಾಗಿ ಬರುವಂಥದ್ದಿರುತ್ತೆ. ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕು. ಮಾತಿನ ಚಕಮಕಿಯೆಲ್ಲ ಆಗುವಂಥದ್ದಿರುತ್ತೆ. ಹಾಗಾಗಿ ನೀವು ಹಣಕಾಸು, ಆರೋಗ್ಯ ವಿಚಾರ ಎಲ್ಲ ಪರವಾಗಿಲ್ಲ, ಮಾತು ನಡವಳಿಕೆ ಬಗ್ಗೆ ಮುನ್ನೆಚ್ಚರಿಕೆ ಮೇಷರಾಶಿಯವರಿಗೆ ಈ ದಿನ ಬೇಕು. ಗಮನಿಸುವಂಥ ಬಣ್ಣಗಳು, ಬಳಸುವಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲೆ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 3, 6, 7, 8, 3, 6, 7, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ಈ ದಿನ ಶುಭ ಫಲ ಕೊಡುವಂಥ ಶುಭ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭಗಳು, ವೃದ್ಧಿವೆ. ಚಂದ್ರಾನುಗ್ರಹ, ಶುಕ್ರಾನುಗ್ರಹ, ಮಂಗಳನ ಅನುಗ್ರಹ ಇರುವ ಕಾರಣ ಯಾವುದೇ ಹಣಕಾಸಿಗೆ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ಮುನ್ನಡೆ ಇದೆ. ಬರಬೇಕಾದ ಹಣ ಬರುವಂಥದ್ದು, ಸಾಲಗಳನ್ನು ತೀರಿಸುವಂಥ ಅವಕಾಶ, ಅನಿರೀಕ್ಷಿತ ಲಾಭ ಬರುವುದು. ಇನ್ನು ಕೆಲವರಿಗೆ ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನೋ, ಬಡ್ತಿನೋ, ಇನ್ಕ್ರಿಮೆಂಟೋ ಅಥವಾ ಇನ್ಸೆಂಟಿವ್ ಈ ರೀತಿ ಯಾವುದೇ ರೀತಿ ನೀವು ನಿರೀಕ್ಷಿತ ಅಥವಾ ಅನಿರೀಕ್ಷಿತವಾದ ಯಾವುದೇ ರೀತಿಯ ಒಂದು ಹಣಕಾಸಿನ ಮೊತ್ತ ಬಂದು ಕೈ ಸೇರ್ಬೋದು. ಇನ್ನು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ, ಅಭಿವೃದ್ಧಿ. ಕೃಷಿಕರಿಗೆ ಅಥವಾ ಇನ್ನಿತರ ಉದ್ಯಮ ಇಂಡಸ್ಟ್ರಿ ನಡೆಸುವವರಿಗೆ ಸಹ ಅವರವರ ಉದ್ಯಮದಲ್ಲಿ ಹೆಚ್ಚಿನ ಒಂದು ಲಾಭ, ಆದಾಯ ಬರಲಿದೆ. ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದಿರುತ್ತೆ. ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಈ ದಿನ ವೃಷಭ ರಾಶಿಯವರಿಗೆ ಒದಗಿ ಬರಲಿದೆ. ಅನೇಕ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಶುಭ ಫಲಗಳು ಈ ದಿನ ವೃಷಭ ರಾಶಿಯವರು ಗಮನಿಸ್ಬೋದು. ಇದನ್ನು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 2, 4, 6, 9, 2, 4, 6, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ನಿಮ್ಮ ವೃತ್ತಿ, ವ್ಯಾಪಾರ, ಶಿಕ್ಷಣ, ಉದ್ಯೋಗ ಎಲ್ಲ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ.
ಆರೋಗ್ಯದಲ್ಲಿ ಕೆಲವರಿಗೆ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ತೊಂದರೆಗಳು ಬರ್ಬೋದು ಅಥವಾ ಹವಾಮಾನ ವೈಪರೀತ್ಯದಿಂದ ಆರೋಗ್ಯದಲ್ಲಿ ಏರುಪೇರುಗಳು ಬರ್ಬೋದಾಗಿದೆ. ಜೊತೆಗೆ ಅನಿರೀಕ್ಷಿತವಾದ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು, ಯಂತ್ರ ವಾಹನ ರಿಪೇರಿ ಅಂಥದ್ದು ಅಥವಾ ಔಷಧ ಅಥವಾ ಆಸ್ಪತ್ರೆ ಖರ್ಚು ಇತ್ಯಾದಿ ಅನಪೇಕ್ಷಿತ ಖರ್ಚುಗಳು ಬರ್ಬೋದಾಗಿದೆ. ಆರೋಗ್ಯದ ಸಹ ಕಾಳಜಿಸಬೇಕಾಗುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಆರೋಗ್ಯ ಮತ್ತು ಹಣಕಾಸಿನ ಒಂದು ಖರ್ಚಿನ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಬೇಕು. ಈ ದಿನ ಬಳಸುವಂಥ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 4, 5, 6, 4, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಆ ಬಳಿಕ ಕಟಕ ರಾಶಿಗೆ ಈ ದಿನ ಉತ್ತಮ ಫಲಗೊಳ್ಳುವಂಥ ಶುಭ ದಿನ. ಪಂಚಗ್ರಹಗಳು ಬೆಂಬಲಕ್ಕಿವೆ. ಸೂರ್ಯ, ಚಂದ್ರ, ಗುರು ಹಾಗೂ ಬುಧ ಅನುಗ್ರಹದಿಂದ ವಿಶೇಷವಾದ ಲಾಭ ಆದಾಯಗಳು ನಿಮ್ಮದಾಗಲಿವೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಮದುವೆ ಮುಂಜಿ ಇತ್ಯಾದಿಗಳಲ್ಲಿ ಪಾಲ್ಗೊಳ್ಳುವಂಥದ್ದು. ಇನ್ನು ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗುವಂಥ ಅವಕಾಶ, ಜೊತೆಗೆ ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಉದ್ಯೋಗದಲ್ಲಿದ್ದವರಿಗೆ ಕೆಲವರಿಗೆ ಬಡ್ತಿ, ಪ್ರಮೋಷನ್ ಸಿಗುವಂಥ ಅವಕಾಶ. ಹಾಗಾಗಿ ಅನೇಕ ಶುಭ ಫಲಗಳನ್ನು ಎಲ್ಲ ವಯೋಮಾನದ ಕಟಕ ರಾಶಿಯವರು ಇದನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಇನ್ನು ಒಂದು ಯಾತ್ರಾ ಕ್ಷೇತ್ರ, ತೀರ್ಥಕ್ಷೇತ್ರ ಅಥವಾ ದೇವತಾ ಕ್ಷೇತ್ರಗಳ ಯಾತ್ರೆ ಮಾಡುವಂಥ ಅವಕಾಶ ಕೆಲವೊಬ್ಬರ ಜೀವನದಲ್ಲಿ ಒದಗಿ ಬರಲಿವೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಸಹ ನಿಮ್ಮ ಒಂದು ಮುನ್ನಡೆ ಆಗುವಂಥದ್ದು. ಈ ದಿನ ನೀವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 1, 2, 3, 5, 7, 1, 2, 3, 5, 7 ಸಂಖ್ಯೆಯನ್ನು ಬಳಸಬಹುದಾಗಿದೆ. ಎಲ್ಲ ಕಟಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ಶಿವರಾಶಿಗೆ ಈ ದಿನ ಉತ್ತಮ ಫಲಗಳ ನಿರೀಕ್ಷೆ ಇರುತ್ತೆ. ವಿಶೇಷವಾಗಿ ಇಂದಿನಿಂದ ನಿಮಗೆ ಆರಂಭವಾದಂಥ ಸೂರ್ಯನ ಅನುಗ್ರಹ, ಶುಕ್ರ ಅನುಗ್ರಹ ಸಹ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ನಿಮಗೆ ಬಡ್ತಿಯನ್ನು, ಮುನ್ನಡೆಯನ್ನು ತಂದುಕೊಳ್ಳಬಹುದು. ಜೊತೆಗೆ ಅನೇಕ ಕಾಲಗಳಿಂದ ಬಾಕಿ ಇದ್ದ ಕೆಲಸ ಕಾರ್ಯಗಳು ದಿಢೀರನೆ ಈಗ ಬೇಗನೆ ಆಗುವಂಥದ್ದು. ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ, ರಾಜಕೀಯ ಅಥವಾ ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಆಗುವಂಥ ಸಾಧ್ಯತೆ ಇರುತ್ತೆ. ಇಂದು ನೀವು ಕೆಲವೊಂದು ವಿಚಾರ ಹೆಜ್ಜೆಬೇಕಾಗುತ್ತೆ. ಗುಪ್ತ ಶತ್ರುಗಳ ಕಾಟ ಅಥವಾ ಶತ್ರುಗಳ ಕಾಟ ನಿಮಗೆ ಕೆಲವೊಂದು ವಿಚಾರದಲ್ಲಿ ಹಿನ್ನಡೆ ಮಾಡ್ಬೋದಾಗಿದೆ. ಅಥವಾ ನಿಮ್ಮ ಜೊತೆಗಿದ್ದೇ ನಿಮಗೇನಾದರೂ ತೊಂದರೆ ಮಾಡುವಂಥ ಶತ್ರು ರೂಪದ ಮಿತ್ರರು ಅಥವಾ ಮಿತ್ರ ರೂಪದ ಶತ್ರುಗಳು ನಿಮಗೆ ಗಮನಕ್ಕೆ ಬರ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ. ಜೊತೆಗೆ ಹಣಕಾಸಿನ ಖರ್ಚಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ. ಅನಿರೀಕ್ಷಿತ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು ಬರ್ಬೋದು. ಜೊತೆಗೆ ತಪ್ಪು ಮಾಹಿತಿ ಅಂದರೆ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು ಇತ್ಯಾದಿ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಶಿವರಾಶಿಯವರು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಈ ದಿನ ನೀವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 1 ಮತ್ತು 6, 1 and 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಶಿವರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ಕನ್ಯಾ ರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ. ಪಂಚಗ್ರಹಗಳ ಕೃಪೆಯಿಂದ ಇಷ್ಟಾರ್ಥ ಸಿದ್ಧಿ, ಲಾಭಗಳು ವೃದ್ಧಿಯಾಗುವಂಥದ್ದು, ಬಂಧು ಮಿತ್ರರ ಸಹಕಾರ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಇನ್ನು ಕೆಲವರಿಗೆ ಅಪೇಕ್ಷೆ ಪಟ್ಟಂತಹ ಇಷ್ಟಾರ್ಥಗಳು ಬೇಗನೆ ಸಿದ್ಧಿಯಾಗಿ ಮನಸ್ಸಿಗೆ ನೆಮ್ಮದಿಯಾಗುವಂಥದ್ದು. ಕೆಲವರಿಗೆ ಮದುವೆ ಫಿಕ್ಸ್ ಆಗ್ಬೋದು. ಇನ್ನು ಕೆಲವರಿಗೆ ಜಾಬ್ ಹುಡುಗರಿಗೆ ಜಾಬ್ ಸಿಗುವಂಥದ್ದು ಅಥವಾ ಇರುವಂಥ ಜಾಬ್ನಲ್ಲಿ ಏನಾದರೂ ಬಡ್ತಿ ಸಿಗುವಂಥದ್ದು. ಅದೇ ರೀತಿ ನಿಮ್ಮ ಶಿಕ್ಷಣ ಕ್ಷೇತ್ರದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಅಂದುಕೊಂಡಂತಹ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್, ರ್ಯಾಂಕಿಂಗ್ ಎಲ್ಲ ಸಿಗುವಂಥದ್ದು, ಅಂದುಕೊಂಡಂತಹ ಸೀಟುಗಳು ಸಿಗುವಂಥದ್ದು, ಹಣಕಾಸಿನ ಉತ್ತಮ ಸಹಾಯವನ್ನು ನೀವು ಅಪೇಕ್ಷೆ ಪಟ್ಟಂಥ ವ್ಯಕ್ತಿಗಳು ನಿಮಗೆ ಸಹಾಯಗಳು ಸಿಗುವಂಥದ್ದು. ಈ ರೀತಿ ಅನೇಕ ಕೆಲಸ ಕಾರ್ಯಗಳು ನಿಮಗೆ ನಿಮ್ಮ ಪರವಾಗಿ ಆಗಲಿವೆ. ಇನ್ನು ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಸಹ ನಿಮಗೆ ಮುನ್ನಡೆ ಇರಲಿದೆ. ಈ ದಿನ ಆರೋಗ್ಯ ಸಹ ಉತ್ತಮವಾಗಿರುವಂಥ ಶುಭ ದಿನ ಆಗಿರುತ್ತೆ. ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 2, 3, 5, 6, 8, 2, 3, 5, 6, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿಗೆ ಈ ದಿನ ಉತ್ತಮ ದಿನ ಆಗಿರುತ್ತೆ. ತ್ರಿಗ್ರಹಗಳ ಬೆಂಬಲ ಇದೆ. ಚಂದ್ರ ಅನುಗ್ರಹ, ಮಂಗಳನ ಬೆಂಬಲ, ಜೊತೆಗೆ ರಾಹುವಿನ ವಿಶೇಷವಾದ ಅನುಕೂಲಗಳಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ, ಲಾಭಗಳು ವೃದ್ಧಿಯಾಗುವಂಥದ್ದು. ವ್ಯಾಪಾರದಲ್ಲಿ ಅಭಿವೃದ್ಧಿ, ವಿಶೇಷವಾಗಿ ಕೈಗಾರಿಕೆ, ಇಂಡಸ್ಟ್ರಿ ನಡೆಸೋರು, ರಿಯಲ್ ಎಸ್ಟೇಟ್ ಕೆಲಸ ಮಾಡೋರು ಅಥವಾ ಭೂಮಿ ವ್ಯವಹಾರ ಮಾಡೋರು, ಮೆಟಲ್ಗಳ ಇಂಡಸ್ಟ್ರಿ ನಡೆಸುವಂಥವ್ರು ಅಥವಾ ಜ್ಯುವೆಲ್ಲರಿ, ಫ್ಯಾನ್ಸಿ, ಬಟ್ಟೆ ಬರೆ ಮುಂತಾದ ಕ್ಷೇತ್ರದಲ್ಲಿರೋರು ಅಥವಾ ಸಿನಿಮಾ, ಟಿವಿ ರಂಗ, ಮಾಧ್ಯಮ ರಂಗದಲ್ಲಿರುವಂಥವರಿಗೆ ತುಲಾರಾಶಿಯವರಿಗೆ ಈ ದಿನ ಅನೇಕ ಶುಭಗಳು ನಿರೀಕ್ಷೆಯಂತೆ ಆಗಲಿವೆ. ಜೊತೆಗೆ ಅಭಿವೃದ್ಧಿಯ ಒಂದು ಪಥ ನಿಮಗೆ ಇಂದಿನಿಂದ ನಿಮಗೆ ಕಂಡು ಬರಲಿವೆ. ದೀರ್ಘಕಾಲದಿಂದ ಆಗದೇ ಇದ್ದ ಕೆಲಸ ಕಾರ್ಯಗಳು ಈ ದಿನ ಪವಾಡ ಸದೃಶವಾಗಿ ಆಗುವಂಥ ಅವಕಾಶಗಳು, ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಯಂತ್ರ ವಾಹನ ಕೊಳ್ಳುವಂಥ ಅವಕಾಶಗಳು ಸಹ ಕೆಲವಾಗಿ ಒದಗಿ ಬರಲಿದೆ. ಹಾಗಾಗಿ ಅನೇಕ ಶುಭಗಳನ್ನು ತುಲಾರಾಶಿಯವರು ಈ ದಿನ ನಿರೀಕ್ಷೆ ಮಾಡಬಹುದು. ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 2, 4, 9, 2, 4, 9 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿಗೆ ಈ ದಿನ ಸಾಮಾನ್ಯ ಫಲ ಇರುತ್ತೆ. ಹೆಚ್ಚಿನ ಏನು ಬದಲಾವಣೆಗಳಿಲ್ಲ. ನಿಮ್ಮ ವೃತ್ತಿ, ವ್ಯಾಪಾರ, ಶಿಕ್ಷಣ, ಉದ್ಯೋಗ ಎಲ್ಲ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ. ಕೆಲವೊಬ್ಬರಿಗೆ ಹಣಕಾಸಿನ ಒಂದು ಖರ್ಚುಗಳು ಹೆಚ್ಚಳ ಬರುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಹೆಚ್ಚಳ ಆಗುವಂಥದ್ದು, ಮನಸ್ಸಿನಲ್ಲಿ ಚಿಂತೆ, ಆತಂಕ, ಭಯ ಮೂಡುವಂಥ ಘಟನೆಗಳು ಮನೆಯಲ್ಲಿಯೂ ಜೊತೆಗೆ ನಿಮ್ಮ ವೃತ್ತಿ ಜಾಗದಲ್ಲೂ ಆಗುವಂಥದ್ದು.
ಅನಿರೀಕ್ಷಿತವಾದ ಯಾವುದೇ ಒಂದು ಭಯ ಅಥವಾ ಚಿಂತನೆ ನಿಮ್ಮನ್ನು ಕಾಡುವಂಥದ್ದು, ಅಥವಾ ಎಷ್ಟು ದಿನ ಎಲ್ಲ ಸಲೀಸಾಗಿ ನಡೀತಾ ಇದ್ದ ಯಾವುದೋ ಒಂದು ವಿಚಾರವು ಈ ದಿನ ಯಾವುದೇ ಒಂದಲ್ಲಿ ವಿವಾದಗಳು ವಾದವಿವಾದಗಳು ಆಗುವಂಥದ್ದು, ಆ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಬೇಕು. ಜೊತೆಗೆ ನಿಮ್ಮ ಮಿತ್ರರಿಂದ ಬಂಧುಗಳಿಂದ ನಿಮಗೇನಾದರೂ ಅಡಚಣೆಗಳು ತೊಂದರೆಗಳು ಸಹ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಇಂಥ ವಿಚಾರಗಳು ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗತ್ತೆ. ಬಳಸುವಂಥ ಬಣ್ಣ ಎಲ್ಲೋ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 3, 5, 7, 3, 5, 7 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ಧನುಸು ರಾಶಿ. ಧನುಸು ರಾಶಿಗೆ ಈ ದಿನ ಸಾಮಾನ್ಯ ಫಲ ಎಂದು ಕಂಡು ಬಂದಿದೆ. ಕೆಲವು ವಿಚಾರವಾಗಿ ನಿಮಗೆ ಮಿತ್ರರ ಜೊತೆಗೆ ಜಗಳ ಬರ್ಬೋದು, ಅಥವಾ ನಿಮ್ಮ ಮನೆಯ ಸದಸ್ಯರಲ್ಲಿ ಮಾತಿನ ಕಲಹ ಬರ್ಬೋದು, ತಂದೆ ಮಕ್ಕಳ ಕಲಹ ಅಥವಾ ಗಂಡ ಹೆಂಡತಿರ ಮಧ್ಯೆ ಕಲಹ ಇತ್ಯಾದಿ ಬರುವಂಥದ್ದು. ಉದ್ಯೋಗ ಸ್ಥಳದಲ್ಲಿ ಸಹೋದ್ಯೋಗಿಗಳು ಅಥವಾ ಮೇಲಾಧಿಕಾರಿಗಳ ಜೊತೆ ಭಿನ್ನಾಭಿಪ್ರಾಯ ಬರುವಂಥದ್ದು, ಅಥವಾ ಅವರೇ ತಪ್ಪು ಮಾಡಿ ನಿಮ್ಮ ಮೇಲೆ ತಪ್ಪನ್ನು ಹೊರಿಸುವಂಥದ್ದು, ಅಥವಾ ಸ್ವಯಂಕೃತ ಅಪರಾಧ ನಿಮ್ಮ ಮೇಲೆ ಹೊರಿಸುವಂಥದ್ದು. ಈ ರೀತಿ ಅನೇಕ ಒಂದು ಅಹಿತಕರ ಘಟನೆಗಳು ಜರುಗಬಹುದು. ಆರೋಗ್ಯದಲ್ಲಿ ಸಹ ಅಷ್ಟೊಂದು ಉತ್ತಮವಾಗಿರುವುದಿಲ್ಲ. ಅನಿರೀಕ್ಷಿತವಾಗಿ ಆಹಾರ ದೋಷದಿಂದ, ನೀರಿನಿಂದ, ಫುಡ್ ಪಾಯ್ಸನಿಂಗ್ ಅಥವಾ ವಾಟರ್ನ ಇನ್ಫೆಕ್ಷನ್ ಅಂತ ಹೇಳ್ತಾರೆ, ಅಂಥದ್ದೇನಾದರೂ ನಂಜುಗಳು ತೊಂದರೆಗಳು ಆಗುವಂಥದ್ದು. ಆ ಬಗ್ಗೆ ಸೂಕ್ತವಾದ ಮುನ್ನೆಚ್ಚರಿಕೆ, ಔಷಧೋಪಚಾರ, ವೈದ್ಯಕೀಯ ಸಲಹೆಯನ್ನು ಪಡೆಯಬೇಕಾಗತ್ತೆ. ಹಾಗಾಗಿ ಈ ದಿನ ಧನುರಾಶಿಯವರಿಗೆ ಹಣಕಾಸು ವಿಚಾರ, ಮಾತಿನ ವಿಚಾರ, ಆರೋಗ್ಯದ ವಿಚಾರ, ತನ್ನುಮನ ಧನದ ಒಂದು ಎಚ್ಚರಿಕೆ ಬೇಕಾಗುತ್ತೆ. ಈ ದಿನ ನೀವು ಬಳಸುವಂಥ ಬಣ್ಣಗಳು ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 6, 7, 8, 6, 7, 8 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಅತ್ಯುತ್ತಮ ಫಲ ಕೊಡುವಂಥ ಶುಭ ದಿನ. ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿಯಾಗುವಂಥ ಶುಭ ದಿನ. ಪಂಚಗ್ರಹಗಳು, ಷಡ್ಗ್ರಹಗಳು ಬೆಂಬಲಕ್ಕಿವೆ. ಸೂರ್ಯ, ಚಂದ್ರ ಜೊತೆಗೆ ವಿಶೇಷವಾಗಿ ಗುರುವಿನ ಬೆಂಬಲ ಇರುವಂಥದ್ದು, ಶುಕ್ರನ ಬೆಂಬಲ ಜೊತೆಗೆ ಬುಧ ಮತ್ತು ಮಂಗಳರು ಸಹ ಈಗ ಪೂರಕವಾಗಿರುವಂಥದ್ದು. ಹಾಗಾಗಿ ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು ಅಥವಾ ಯಂತ್ರ ವಾಹನ ಕೊಳ್ಳುವಂಥ ಅವಕಾಶ ಒದಗಿ ಬರ್ಬೋದು. ಅಥವಾ ಹಿಂದೆ ನಿಮಗೆ ಬಾಕಿ ಇದ್ದ ಭೂಮಿಗೆ ಸಂಬಂಧಪಟ್ಟ ಯಾವುದಾದ್ರು ವಿವಾದಗಳು ಅವೆಲ್ಲ ಇತ್ಯರ್ಥವಾಗಿ ಕೇಸುಗಳು ನಿಮ್ಮ ಪರವಾಗಿ ಆಗುವಂಥದ್ದು. ದೂರದ ಬಂಧುಗಳಿಂದ ನಿಮಗೇನಾದರೂ ಉತ್ತಮ ಸಂದೇಶಗಳು ಬರುವಂಥದ್ದು. ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ಗಳು, ನಿಮ್ಮ ಒಂದು ಕಾರ್ಯ ಸಾಧನೆಗೆ ಹೊಗಳಿಕೆ ಮಾತುಗಳು, ಕೆಲವರಿಗೆ ಪ್ರೈಸ್ ಬಹುಮಾನಗಳು ಬರುವಂಥದ್ದೆಲ್ಲ ಇರುತ್ತೆ. ಹಾಗೆಯೇ ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ. ಮಕರ ರಾಶಿಯವರು ಹಿಂದೆ ನಿರೀಕ್ಷಿಸದೇ ಇದ್ದಂತಹ ಅನೇಕ ಫಲಗಳು ಅಥವಾ ನಿರೀಕ್ಷಿತವಾದ ಫಲಗಳು ಸಹ ಶುಭ ಫಲಗಳು ಈ ದಿನ ನಿಮಗೆ ಕೈಗೆ ಬರಲಿವೆ. ಹಣಕಾಸು, ಆರೋಗ್ಯ, ಮನಸ್ಥಿತಿ ಎಲ್ಲ ಮನಃಶಾಂತಿ ಎಲ್ಲ ಉತ್ತಮವಾಗಿರುವಂಥ ಶುಭ ದಿನ ಆಗಿರುತ್ತೆ. ಬಳಸುವಂಥ ಬಣ್ಣ ಸ್ನೋ ಅಥವಾ ಎಮ್ಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 2, 3, 4, 5, 6, 9, 2, 3, 4, 5, 6, 9 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇರುತ್ತೆ. ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿಯಾಗುವಂಥದ್ದಿರುತ್ತೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅನಿರೀಕ್ಷಿತವಾದ ಲಾಭಗಳು ಆಗುವಂಥದ್ದು. ಸಾಡೆ ಸಾತಿಯ ಒಂದು ಭೀಕರವಾದ ಪರಿಣಾಮದ ಮಧ್ಯೆ ಸಹ ಈ ದಿನ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಚಂದ್ರನಿಂದ ಶುಕ್ರನಿಂದ ಸಿಗಲಿದೆ. ಹಣಕಾಸಿನ ಹರಿವು ಉತ್ತಮ ಇದೆ. ಬರಬೇಕಾದ ಹಣಗಳ ಬಂದು ಸೇರುವಂಥದ್ದು ಅಥವಾ ಬಹಳ ಕಾಲದ ನಿರೀಕ್ಷಿತವಾದ ಯಾವುದೇ ಒಂದು ಬಿಲ್ಗಳು, ಪೇಮೆಂಟ್ಗಳು ಈಗ ಬೇಗನೆ ಆಗುವಂಥದ್ದು. ವೃತ್ತಿ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆಯಾಗಿ ಸಮಾಧಾನದ ವಾತಾವರಣ ಮೂಡುವಂಥದ್ದು, ಆಶಾ ಭಾವನೆ ಮೂಡುವಂಥದ್ದು. ಹಾಗಾಗಿ ಅನೇಕ ಶುಭಗಳನ್ನು ಈ ದಿನ ಚಂದ್ರ ಮತ್ತು ಶುಕ್ರರು ಕುಂಭರಾಶಿಯವರಿಗೆ ನೀಡಲಿದ್ದಾರೆ. ನೀವು ಬಳಸುವಂಥ ಬಣ್ಣ ಸ್ನೋ ಅಥವಾ ಎಮ್ಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 2 ಮತ್ತು 6, 2 and 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಸ್ವಲ್ಪ ನಾರ್ಮಲ್ ಇದೆ. ಆದರೆ ಅವಮಾನಕರ ಘಟನೆ ನಿಮಗೆ ಮನೆಯಲ್ಲಿಯೂ ಜೊತೆಗೆ ವೃತ್ತಿ ಜಾಗದಲ್ಲಿ ಜರುಗಬಹುದು. ಹಾಗಾಗಿ ನಿಮ್ಮ ನಡವಳಿಕೆ, ನಿಮ್ಮ ಕಾರ್ಯವಿಧಾನದ ಬಗ್ಗೆ ಎಚ್ಚರ ಗಮನಿಸಿಕೊಳ್ಳಬೇಕು. ಜೊತೆಗೆ ಯಾವುದಾದ್ರೂ ಮಾಡಿದ ತಪ್ಪನ್ನು ನಿಮ್ಮ ಮೇಲೆ ಹೊರಿಸುವಂಥದ್ದು ಅಥವಾ ನಿಮ್ಮ ಮೇಲೆ ಅಪರಾಧಗಳನ್ನು, ಆರೋಪಗಳನ್ನು ಹೊರಿಸುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕು. ಅಲ್ಲದೆ ನಿಮ್ಮದಲ್ಲದ ವಿಚಾರಕ್ಕೆ ನೀವು ವಾಗ್ವಾದ ಮಾಡೋದಾಗಲಿ, ಜಗಳಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಈ ರೀತಿ ನಿಮಗೆ ಅವಮಾನಕರ ಘಟನೆ ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಆಗ್ಬೋದು. ಅದೇ ರೀತಿ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ನಿಮ್ಮ ಮೇಲೆ ಏನಾದರೂ ಆರೋಪ, ದಂಡನೆಗಳು ಅಥವಾ ಕೇಸುಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಮೈಯೆಲ್ಲ ಕಣ್ಣಾಗಿರಬೇಕಾದ ದಿನ ಆಗಿರುವಂಥದ್ದು. ಈ ದಿನ ನೀವು ಬಳಸುವಂಥ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಆರೆಂಜ್ ಅಥವಾ ಕೇಸರಿ ಬಣ್ಣ. ಆರೆಂಜ್, ಗ್ರೀನ್ ಮತ್ತು ವೈಟನ್ನು ಬಳಸ್ಕೊಳ್ಬೋದು. ಸಂಖ್ಯೆಗಳು 1, 5, 6, 1, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ಮೇ 15 ಬುಧವಾರದ ನಿತ್ಯರಾಶಿ ಭವಿಷ್ಯದ ವಿಶ್ಲೇಷಣೆ ಮಾಡಲಾಗಿದೆ. ಇಲ್ಲಿ ಬರತಕ್ಕಂಥ ಉತ್ತಮ, ಮಧ್ಯಮ, ಅಧಮ ಆದಿ ಫಲಗಳಿಂದ ವಿಚಲಿತರಾಗದೆ ನಿಮ್ಮ ದೈನಂದಿನ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ, ಕರ್ತವ್ಯ ಚಟುವಟಿಕೆಗಳಲ್ಲಿ ಶ್ರದ್ಧೆಯಿಂದ, ನಿಷ್ಠೆಯಿಂದ ಪಾಲ್ಗೊಳ್ಳುವಂಥದ್ದು. ಅದೇ ರೀತಿ
ತಕ್ಕ ಮಟ್ಟಿಗೆ ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆಗಳ ಸ್ಮರಣೆ ಮಾಡಿ ನವಗ್ರಹ ದೇವತೆಗಳ ಭಕ್ತಿಯನ್ನು ಮಾಡ್ತಾ ಬನ್ನಿ. ಸಾಧ್ಯತೆ ಇದ್ದವರು ಆವಾಗವಾಗ ದಾನ ಧರ್ಮ ಸೇವಾ ಕಾರ್ಯ ಸಮಾಜ ಸೇವೆಗಳನ್ನು ಮಾಡ್ತಾ ಬನ್ನಿ. ತಮಗೆಲ್ಲರಿಗೂ ಭಗವಂತನ ಕೃಪೆಯಿಂದ ಆಯುರ್ವರ್ಗ ಶಕ್ತಿ ಜಯಲಾಭಗಳು ಸಿದ್ಧಾಗಲಿ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.